ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ದಿನಕ್ಕೆ 7ರಿಂದ 8 ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತಂದರೆ, ಅದು ಅಲ್ಲದೆ ಬೇಗ ಸ್ಟಿಚ್ ಮಾಡಬೇಕು, ಒಂದು ಅರ್ಧ ಗಂಟೆಲೆಲ್ಲ ಒಂದೊಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತಂದರೆ, ಇವಾಗ ನಾನು ಹೇಳ್ಕೊಡೋವಂಥ ಒಂದು ಮೆಥಡ್ನ ಯೂಸ್ ಮಾಡಿ ಬೇಗ ಬ್ಲೌಸ್ ಅನ್ನೋದನ್ನು ನೀವು ಕೂಡ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಇದು ಬ್ಲೌಸ್ ಬಂದು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಫಸ್ಟ್ ನಾವು ಫ್ರಂಟ್ ಪಾರ್ಟ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ನ ನಾನು ಇವಾಗ ನೆಕ್ನ ನಾರ್ಮಲಾಗಿ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ರೀತಿ ಸ್ಟಿಚ್ ಮಾಡ್ಕೊತಾ ಹೋಗೋದು. ನಾನು ನಿಮಗೆ ವಿಡಿಯೋ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೇ ತೋರಿಸಿದ್ದೀನಿ. ಇವಾಗ ಈ ರೀತಿ ನಾರ್ಮಲಾಗಿ ಸ್ಟಿಚ್ ಅನ್ನೋದನ್ನು ಮಾಡಿಕೊಂಡು ಇನ್ಔಟ್ ಅನ್ನೋದನ್ನು ಮಾಡ್ಕೋಬೇಕು. ಇದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಮಿಷಿನಲ್ಲಿ ನೀವು ಚೇಂಜಸ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ. ಸೊ ಏನು ಚೇಂಜಸ್ ಏನಂತ ಇವಾಗ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಏನು ಚೇಂಜಸ್ ಮಾಡ್ತೀನಿ ಅದರಲ್ಲಿ ಅಂತ. ಇವಾಗ ಫಸ್ಟ್ ಈ ರೀತಿ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೇಕು, ಅದನ್ನು ಇನ್ಔಟ್ ಮಾಡ್ಕೋಬೇಕು. ನೀವು ಈ ರೀತಿ ಮೆಥಡ್ನ ಯೂಸ್ ಮಾಡಿ ನೀವು ಸ್ಟಿಚಿಂಗ್ ಮಾಡ್ತು ಅಂತಂದರೆ, ಇವಾಗ ಮಾಮೂಲಿ ದೊಡ್ಡ ಮಿಷಿನಲ್ಲೇ ನೀವು ಜಾಕ್ ಮಿಷಿನಲ್ಲಿ ಆ ರೀತಿ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದಲ್ವ, ಅದೇ ರೀತಿ ನೀವು ಈ ಮಿಷಿನಲ್ಲಿ ಕೂಡ ಬೇಗ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಸೊ ನಾನು ಈ ಎಲ್ಲ ಬ್ಲೌಸ್ನೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ತೀನಿ. ಹಾಗಾಗಿ ಈ ಟ್ರಿಕ್ಸ್ನ ನಿಮಗೂ ಕೂಡ ತೋರಿಸೋಣ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲಸ ಅನ್ನೋದು ತುಂಬಾ ಬೇಗ ಆಗುತ್ತೆ. ಈ ರೀತಿ ಮಾಡಿದ್ರೆ ಬ್ಲೌಸ್ಗಳನ್ನೋದನ್ನು ಕೂಡ ಬೇಗ ಸ್ಟಿಚ್ ಮಾಡಿ ಮುಗಿಸ್ಬೋದು. ಸೊ ಇದು ಬಟ್ಟೆ ತೆಳು ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೇ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ಎಕ್ಸ್ಟ್ರಾ ಬಟ್ಟೆ ಬಂದು ಫಿನಿಶಿಂಗ್ ಅನ್ನೋದು ಸ್ವಲ್ಪನೂ ಕೂಡ ಚೆನ್ನಾಗಿ ಬರೋದಿಲ್ಲ. ನೋಡಿ, ಇದಿಷ್ಟು ಆದಮೇಲೆ ಇವಾಗ ನಾವು ಮಿಷಿನ್ನಲ್ಲಿ ನಾರ್ಮಲಾಗಿ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತಂದರೆ 3ಕ್ಕೆ ಇಟ್ಕೊಳ್ತೀವಿ ಅಲ್ವಾ. ದೊಡ್ಡ ಮಿಷಿನ್ ಆದರೆ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟಕ್ಕೆ ಇಟ್ಕೊಂಡಿದ್ದೀವಿ ಅಂತ ಅನ್ನೋದು. ಸೊ ನಾರ್ಮಲಾಗಿ ನೀವು ಮಿಷಿನಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ 3ಕ್ಕೆ ಇಟ್ಕೊಂಡಿರ್ತೀರ. ಸೊ ಅದನ್ನು ಏನು ಮಾಡಬೇಕು ಅಂತಂದರೆ, ನೀವು ಅದು ಎಷ್ಟು ದೊಡ್ಡ ಹೊಲಿಗೆ ಇದೆ ಅಲ್ಲಿ ತನಕನೂ ಕೂಡ ಪೂರ್ತಿ ತಿರುಗಿಸ್ಬಿಡ್ಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಹೊಲಿಗೆ ಅನ್ನೋದು ದೊಡ್ಡ ಹೊಲಿಗೆ ಆಗುತ್ತೆ. ಆವಾಗ ನಿಮಗೆ ಸ್ಟಿಚಿಂಗ್ ಅನ್ನೋದು ಬೇಗ ಸ್ಟಿಚ್ ಮಾಡ್ಕೊಂಡು ಹೊಂಟೋಗ್ಬೋದು. ಹಾಗಾಗಿ ನೋಡಿ, ಈ ರೀತಿ ಬೇಗ ಸ್ಟಿಚ್ ಮಾಡ್ಕೊಳ್ಬೋದು. ದೊಡ್ಡ ಹೊಲಿಗೆನ ಮಾಡ್ಕೋತು ಅಂತಂದರೆ ಸ್ಟಿಚಿಂಗ್ ಅನ್ನೋದು ಬೇಗ ಆಗುತ್ತೆ. ಸೊ ನಾರ್ಮಲಾಗಿ ನೀವು ಎಲ್ಲನೂ ಕೂಡ ಪೂರ್ತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳೋವರೆಗೂ ಇದೇ ರೀತಿ ದೊಡ್ಡ ಹೊಲಿಗೆನ ಇಟ್ಕೊಳ್ಳಿ. ನೆಕ್ ಹತ್ರ ಮಾತ್ರ ಚಿಕ್ಕ ಹೊಲಿಗೆ ಮಾಡಿ, ಆವಾಗ ನೆಕ್ಕಲ್ಲಿ ಕರೆಕ್ಟಾಗಿ ನಿಮಗೆ ಸ್ವಲ್ಪ ಬಿಗಿಯಾಗಿ ಇರುತ್ತೆ. ಸೊ ಈ ರೀತಿ ದೊಡ್ಡ ಹೊಲಿಗೆ ಹೆಂಗಿದ್ರು ಕೂಡ ಇದು ವೇಸ್ಟ್ ಅಲ್ವಾ ಹೆಂಗಿದ್ರು. ಹಂಗಾಗಿ ಏನು ಮಾಡಬೇಕು ಅಂತಂದರೆ ದೊಡ್ಡ ಹೊಲಿಗೆ ಹಾಕಿದ್ರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ಸೊ ಬೇಗ ಬ್ಲೌಸ್ ಅನ್ನೋದನ್ನು ನೀವು ಕೂಡ ರೆಡಿ ಮಾಡ್ಕೋಬೋದು. ಸೊ ನಾನಿವಾಗ ತೋರಿಸ್ಕೊಟ್ಟಿರೋಂಥ ಟ್ರಿಕ್ನ ಯೂಸ್ ಮಾಡಿ ನೀವು ಕೂಡ ಬೇಗ ಸ್ಟಿಚ್ ಮಾಡಿದ್ರ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಎಲ್ಲನೂ ಕೂಡ ಅಷ್ಟೇ. ಇವಾಗ ನೋಡಿ, ಇವಾಗ ಫ್ರಂಟ್ ಪಾರ್ಟ್ ಒಂದು ಸೈಡ್ ರೆಡಿ ಆಯ್ತಲ್ವ, ಇನ್ನೊಂದು ಸೈಡ್ ಕೂಡ ಅದೇ ರೀತಿ ರೆಡಿ ಮಾಡಿಕೊಂಡು ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟ್ ಮತ್ತು ಇವಾಗ ಬೆಲ್ಟ್ ಪಟ್ಟಿ ಅಷ್ಟನ್ನು ಕೂಡ ಸ್ಟಿಚಿಂಗ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಚಿಕ್ಕ ಹೊಲಿಗೆನ ಮಾಡಿಕೊಂಡು ಎಲ್ಲನೂ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಆವಾಗ ನಿಮಗೂ ಕೂಡ ಬ್ಲೌಸ್ ಅನ್ನೋದು ಬೇಗ ರೆಡಿ ಆಗುತ್ತೆ. ಥ್ಯಾಂಕ್ ಯು.